तो स्वागत है आपका ATV न्यूज़ में। मैं आपके साथ आसिफ शेख। ನಾನು ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೇನೆ. ಏನಪ್ಪ ಅಂತಂದರೆ, ತಾವೆಲ್ಲರೂ ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು, ತರುಣರಾಗಿರ್ಬೋದು ಅಥವಾ ಯಜಮಾನರಾಗಿರ್ಬೋದು, ತಾವು ಪ್ರತಿಯೊಬ್ಬರು ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಏನದರ ಅವರು ಕೂಡ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರನ್ನು ಕರ್ಕೊಂಡು ಬಂದು ವೋಟ್ ಹಾಕಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂಥೇಳಿ ಅವ್ರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡು, ಅತ್ಯಂತ ಬಿಸಿಲು ನೋಡ್ರಿ ಎಂದೂ ಕಾಣದಂಥ ಬಿಸಿಲು ಇವತ್ತದ. ಈ ವರ್ಷ ಸುಮಾರು 41 ಮೇಲೆ ಎಂದೂ ಹೋದದ್ದು ನಾನಂತೂ ನೋಡಲಿಲ್ಲ. ಈ ಸಲ 43-44 ಡಿಗ್ರಿ ಬಿಸಿಲದ. ಇಂಥ ಬಿಸಿಲಿನಲ್ಲೂ ಕೂಡ ಜನ ಬಂದು ಮತ ಹಾಕಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಕಳಕಳಿ ವಿನಂತಿ ನನ್ನ ಮತದಾರರಿಗೂ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ನಾನು ಮಾಡ್ಕೋತೀನಿ. ಓಟ ಬೇಡ ಅಂತ ನಾ ಎಂದೂ ಅಂದಿಲ್ಲ. ಅದು ಅವ್ರಿಗೆ ಏನು ಹೇಳ್ತೀರಿ, ಭಯ ರಮೇಶ್ ಜಿಗಜಿಣಿಗೆ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊಳ್ಳಿ. ನನ್ನ ಸ್ನೇಹಿತರು ರಮೇಶ್ ಜಿಗಜಿಣಿ ಆಮೇಲೆ ಕಾಟ್ಯಲ್ಲ ಅಥವಾ ದೆವ್ವಲ್ಲ. ಆದರೆ ರಾಜಕಾರಣದಲ್ಲಿ ವಿರೋಧ ಇರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊಳ್ಳಿ. ಅದಕ್ಕೆ ಕಾರಣ ಏನೂ ಇಲ್ಲ. ಒಂದಿನ ನಾನು ಜಾತಿ ಮಾಡಲಿಲ್ಲ, ಜಾತಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡಲಿಲ್ಲ. ಇಂದು ಇವ್ರು ನೋಡ್ರಿ, 25,000 ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟರು. ಒಬ್ಬರೇ ದನಿ ಎತ್ತದೇನ್ರಿ? ರಾಜು ಆಲ್ಗೂರ್ ಅವ್ರು ಎತ್ತದ್ರ, ಕಾಂಗ್ರೆಸ್ ಅಧ್ಯಕ್ಷ. ಇವತ್ತು ಮಹದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಅದರ ಸಮಾಜ ಕಲ್ಯಾಣ ಎತ್ತದನ. ಹಿಂದೆ ಇಂಥ ಒಂದು ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು. ಆದರೆ ಅವತ್ತಿನ ಹಿರಿಯರು ಬೇಡ, ರಾಜೀನಾಮೆ ಕೊಡಬೇಡ, ನೀನು ಏನು ಪ್ರಪೋಸಲ್ ಕೊಟ್ಟಿದ್ದೀ ಅದನ್ನು ನಾವು ಮಂಜೂರಿ ಮಾಡ್ತೇವೆ ಅಂತ ಹೇಳಿದ ಮೇಲೆ ನಾನು ಸುಮ್ಮಾಗಿನಿ. ಇವತ್ತು ಅದು ಏನದು ಗಂಗಾ ಕಲ್ಯಾಣ ಯೋಜನೆ ಅದನ್ನು ಸುಮ್ಮನೆ ಬಂದುಬಿಡ್ತಾ? ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದ್ದೇವಪ್ಪ, ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದೇನು ಸುಮ್ಮನೆ ಆಯಿತಾ? ಎಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ. ಇವರಂಥ ಸಣ್ಣ ಮನಸ್ಸು ನನಗಂತೂ ಇಲ್ಲ. ದೇವರು ಭಾಳ ದೊಡ್ಡ ಮನಸ್ಸು ಕೊಟ್ಟಾನ. ಯಾಕಂದ್ರೆ ಸಂಕೋಚ ಮನೋಭಾವನೆ ಹೇಳ್ತಾರಲ್ಲ, ನಮ್ಮದು ಅಡ್ಡೇ ಜಾತಿ ಕುಂಡಳಿ ಒಳಗೆ ಅಡ್ಡಾಡೋ ಮನುಷ್ಯ ನಾನಲ್ಲ. ಸಮಾಜವನ್ನು ಬಿಟ್ಟು, ಸಮಾಜ ಎದಕ್ಕೆ ಬೇಕು, ಸಂಘಟನೆಗೆ ಬೇಕು, ಸಮಾಜದ ಅದಕ್ಕೆ ಕೆಲಸ ಬೇರೆ. ಆದರೆ ರಾಜಕಾರಣದಲ್ಲಿ ಸಮಾಜ ನಡೆಯುವುದಿಲ್ಲ. ಎಲ್ಲ ಸಮಾಜಗಳು ಒಟ್ಟಿಗೆ ಕರ್ಕೊಂಡು ಹೋದ್ರೆ ಒಳ್ಳೆಯ ಸುಂದರವಾದಂಥ ರಾಜಕಾರಣ ಆಗ್ತದೆ ಅನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ರಿಂದ ಕಲಿತಾನು ನಾನು. ನನಗೆ ಯಾರು ಬುದ್ಧಿ ಆ ವಿಷಯದಾಗ ಹೇಳುವುದಿಲ್ಲ. ನೋಡ್ರಿ, ಅಲ್ಲರಿ ಹೇಳ್ತಾರೆ ಅವರು ಕಾಂಗ್ರೆಸ್ನವರು, ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೇಳ್ತಿರ್ಬೇಕಪ್ಪ. ಆದರೆ ನೋಡ್ರಿ, ಒಂದು ಮಾತಂತೂ ನಿಜ ಅದ, ಜಗತ್ತಿನ ಯಾವ ಶಕ್ತಿಯೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಸ್ಪಷ್ಟವಾದಂಥ ಅಭಿಪ್ರಾಯ. ಯಾಕಂತಂದ್ರೆ ಭಾಳ ಹತ್ತಿರದಿಂದ ನಾನು ಇದ್ದವನು ಅವ್ರು ಕೂಡಿ. ಅವ್ರ ಕೆಲಸಗಳು ಅವ್ರು ನೋಡ್ರಿ, ಅಂಥ ಪುಣ್ಯಾತ್ಮ. ನೀವು ಅರ್ಥ ಮಾಡ್ಕೊಡ್ರಿ, ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರೇ ಒಂದು ತಾಸಿನಾಗ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೇನ್ರಿ? ಇದು ಹೇಳ್ರಿ ನೋಡೋಣ. ನಾವು 8 ದಿವಸ 10 ದಿವಸ ನಮ್ಮ ತಾಯಿ ತಂದೆ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಆ ಪುಣ್ಯಾತ್ಮ ಒಂದು ತಾಸಿನಾಗೆ ತನ್ನ ದೇಶ ದೊಡ್ಡದು, ನನ್ನ ತಾಯಿ ದೊಡ್ಡಕ್ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ಹೇಳ್ಕೊಂಡ ಮನುಷ್ಯ ದೈವ ಪುರುಷ. ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳೋದಿಲ್ಲ. ರಾಜು ಆಲ್ವರ್ಗೆ ಅವ ಹೇಳವ್ರಿ, ರಾಜು ಆಲ್ವರ ನಾವು ನಾನು BJP ಚಿಂತೆ ಅವ್ನಿಗೆ ಯಾಕ ಅಂತ ತಂದು ಚಿಂತೆ ಮಾಡ್ಕೋ ಅಂತ ಹೇಳು. ಗೆದ್ದು ಬರೋದು ಮಾತು ಚಿಂತೆ ಮಾಡಂತ ಹೇಳ್ರಿ. ಅವ್ರು ನೋಡ್ರಿ, ನೀವು ಹತಾಶರಾಗ್ಯಾರ. ನಮಗೆ ಹೇಳ್ತಾರೆ ಹತಾಶೆ. ನಮ್ಮ ಜೀವನದಾಗ ನಾನಂತೂ ಎಂದೂ ಹತಾಶೆ ಆಗೋದಿಲ್ಲ. ಯಾಕಂದರೆ ನನ್ನ ಹಣೆ ಬರ
ಜನರ ಕೈಯಲ್ಲಿಲ್ಲ. ಜನ ಬೇಕಂದ್ರೆ ಓಟ್ ಹಾಕ್ತಾರೆ, ಅಲ್ಲ ಅಂದ್ರೆ ಬಿಡ್ತಾರಪ್ಪ ಅಷ್ಟೇ. ಅದನ್ನು ಮತ್ತೆ ನೀವು ಏನಾರ ಬರೀಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹೌದ್ರಿ, ನಮ್ಮ ಹಣೆ ಬರೋದು ಗೆದ್ದಿತ್ತಂದ್ರೆ ಗೆದ್ದಪ್ಪ, ಗೆದ್ದಿದ್ರೆ ಗೆದ್ದ ಇವ್ಯಾರ ತಪ್ಸವ ಇವ್ಯಾರ ಹೇಳವ ಇವನು ರಾಜು ಆಲ್ಗೂರ್ ಅವರು. ಅವ್ನು ನನ್ನ ವಿರೋಧ ಒಬ್ಬ ಕ್ಯಾಂಡಿಡೇಟಪ್ಪ ಅಷ್ಟೇ. ಅವ್ರಿಗೆ ಎಲ್ಲರಿಗೂ ಏನಾಗಿದೆ, ರಮೇಶ್ ಜಿಗಜಿಣಿಗೆ ಇದು ಅವರು ಮೊದಲೇ ಭಾಳ ಚಂದ ಯೋಚನೆ ಮಾಡಿದರು. ಅವರು ಅಲ್ಲ ಅಂತ ಭಾಳ ಜನ ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ. ಈ ಬಿ ಜೆ ಪಿಗೆ ಏನ್ರಿ ಎಡವಟ್ಟ ಅಂದ್ರೆ ನಾವು ನಿಂದಿರ್ಬೇಕು ಅನ್ನೋದು ಅವ್ರ ತಲೆ. ಅದು ಏನೇನು ಇತ್ತು ದೇವ್ರ ತಂದ ನನಗೆ ಹಾಕ್ಬಿಟ್ರು ಇಲ್ಲಿ. ಹಿಂಗಾಗಿ ಅದು ಹತಾಶರಾಗ್ಯಾರ ನೋಡ್ರಿ, ಒಂದೇ ಮಾತು. ಅಷ್ಟು ನನ್ನ ಕಾನೂನು ಪ್ರಕಾರ ಎಷ್ಟು ಸಲ್ಸಿನಿ, ಆದ್ರೆ ನನ್ನ ಆಸ್ತಿ ಭಾಳ ದೊಡ್ಡದದಪ್ಪ. ಅದು ನಾ ಮಾಡಿಲ್ಲ, ಅದು ತಾನೇ. ನಾ ಏನು ಮಾಡಿ, ನಾ ಯಾರಿಗೆ ಬಿಕ್ಕಿ ಬೇಡಿಲ್ಲ, ರೋಡ್ ಹಾಕಿಲ್ಲ, ರೊಕ್ಕ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ಅಪ್ಪ. ಮತ್ತು ಈಗ ನನ್ನ ಕಿಶದ ರೊಕ್ಕ ಇಲ್ಲ, ಮತ್ತು ಕುಡ್ತಿದ್ರೆ ನೀವೇ ಒಂದು 2 ರೂಪಾಯಿ ಮಾಡ್ಕೊಬೋದು. ಆಯ್ತು.